ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳ ಪಟ್ಟು ಜಾಸ್ತಿ ಆಗಿದ್ದು ಹೋರಾಟ ಪ್ರತಿಭಟನೆ ತೀವ್ರ ಸ್ವರೂಪ ಕೈಗೊಳ್ತಾ ಇದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಹೈಕಮಾಂಡ್ ಸೂಚನೆ ಬಂದ ಬಳಿಕ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳುತ್ತಾ ಅನ್ನೋದೇ ಪ್ರಶ್ನೆ. ಇವತ್ತೇ ರಾಜೀನಾಮೆ ನೀಡಿಬಿಡ್ತಾರ ಸಚಿವ ಬಿ ನಾಗೇಂದ್ರ? ಹೈಕಮಾಂಡ್ ಅಂಗಳದಲ್ಲಿ ನಾಗೇಂದ್ರ ರಾಜೀನಾಮೆಯ ಚೆಂಡು ಇದ್ದು ಮೋಸ್ಟ್ಲಿ ಇವತ್ತು ರಾಜೀನಾಮೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿ ಬಳಿಕ ನಿರ್ಧಾರ ಆಗಬಹುದು ಬಿ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ. ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಮಾತುಕತೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಾಧ್ಯವಾದರೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಪ್ಲಾನ್ ರೂಪಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನಿರ್ಧಾರದ ಬಗ್ಗೆ ಮುಖ್ಯಮಂತ್ರಿಗಳು ವಿವರಣೆ ಕೊಡ್ತಾರೆ. ಸದ್ಯ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು. ವರಿಷ್ಠರ ಭೇಟಿ ವೇಳೆ ಸಂಪುಟ ಸರ್ಜರಿ ಬಗ್ಗೆ ಕೂಡ ಮಹತ್ವದ ಮಾತುಕತೆ ಆಗಲಿದೆ. ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಆ ಸ್ಥಾನ ಯಾರಿಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ. ಸಿದ್ದರಾಮಯ್ಯ ಆಪ್ತ ತುಕಾರಾಂ ಪತ್ನಿ ಅನ್ನಪೂರ್ಣಾಗೆ ಸಿಗುತ್ತಾ ಸಚಿವ ಸ್ಥಾನ? ವಾಲ್ಮೀಕಿ ಮತ್ತು ಕುರುಬ ಸಮುದಾಯದ ಶಾಸಕರಿಂದ ಸಚಿವ ಸ್ಥಾನಕ್ಕೆ ನಿರಂತರವಾಗಿ ಲಾಭಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳೋದು ಕೂಡ ಅತಿ ದೊಡ್ಡ ಸವಾಲು. ಪಡೆದುಕೊಂಡ್ರೆ ಆ ಸ್ಥಾನ ಕೊಡೋದು ಯಾರಿಗೆ? ಸಿದ್ದರಾಮಯ್ಯನವರು ಆಲ್ರೆಡಿ ಅಸಮಾಧಾನಗೊಂಡಿದ್ದಾರೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ, ತಾವು ರೆಫರ್ ಮಾಡಿದವರಿಗೆ ಮನ್ನಣೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ. ಹಂಗಾಗಿ ಈಗ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಂಡ್ರೆ ಅದೇ ಭಾಗದಿಂದ ನೀವು ಕೊಡಬೇಕು ಮತ್ತೊಬ್ಬರಿಗೆ ಅಂತ ಅಂದ್ರೆ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ, ತುಕಾರಾಂ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಸಪೋಸ್ ಅವರಿಗೆ ಕೊಟ್ರೆ ಆಲ್ರೆಡಿ ಸಂಪುಟದಲ್ಲಿ ಒಂದು ಸ್ಥಾನ ಮಹಿಳೆಯರಿಗೆ ಅಂತ ಖಾಲಿ ಉಳಿಸ್ಕೊಂಡಿದ್ದಾರಲ್ಲ, ಅದನ್ನ ಇನ್ಯಾರಿಗಾರು ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಬಹುದು. ಇನ್ಫ್ಯಾಕ್ಟ್ ಈಗ ಎಂ ಕೃಷ್ಣಪ್ಪ ಅವರೆಲ್ಲ ಕೂಡ ಬೇಸರಗೊಂಡಿದ್ದಾರೆ. ಅವ್ರನ್ನೆಲ್ಲ ಸಮಾಧಾನ ಮಾಡೋದಕ್ಕೊಂದು ಅವಕಾಶ ಸಿಕ್ಕಂಗೂ ಆಗತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ವರಿಷ್ಠರನ್ನ ಭೇಟಿ ಆದಾಗ ಚರ್ಚೆ ಮಾಡೋ ಸಾಧ್ಯತೆಗಳು ಇದೆ. ಆ ಮೂಲಕ ಸಂಪುಟದ ಈ ಸರ್ಕಸ್ ಮತ್ತೆ ಮುಂದುವರೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೆ ಒಂದಷ್ಟು ಬದಲಾವಣೆಗಳು ಸಂಪುಟದಲ್ಲಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಾಗ ಇದೇ ವಿಚಾರ ಚರ್ಚೆ ಮಾಡಲಿದ್ದಾರೆ.